ಸುಳ್ಳು ಹೇಳಿದ ಮಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಇವತ್ತಿನ ಯುವಜನತೆ ಬಹಳಷ್ಟು ಆತುರದ ನಿರ್ಧಾರಗಳನ್ನು ಬೇಗ ತೆಗೆದುಕೊಳ್ತಾರೆ. ಹಾಗಾದ್ರೆ ಹೇಗೇನಾಗುತ್ತೆ, ಹೀಗಾದ್ರೆ ಏನಾಗುತ್ತೋ, ಅಯ್ಯೋ ನಾನು ಈ ಥರ ಹೇಳಬಾರ್ದಾಗಿತ್ತು, ನಾನು ಹೀಗೆ ಮಾಡಬಾರ್ದಾಗಿತ್ತು ಅನ್ನುವಂತಹ ಗೊಂದಲಗಳಲ್ಲೇ ಜಾಸ್ತಿ ಮುಗಿರ್ತಾರೆ. ಈ ಗಟ್ಟಿ ಮನಸ್ಸು ಅನ್ನೋದು ಇವತ್ತಿನ ಯುವಜನತೆಯಲ್ಲಿ ಮಾಯವಾಗಿದೆ. ಇಲ್ಲಿ ಒಂದು ಯುವತಿ ಭಾಗ್ಯಶ್ರೀ ಎನ್ನುವ ಆಕೆ ತಾನು ಹೇಳಿದ ಸುಳ್ಳೇ ಆಕೆಗೆ ಇದೀಗ ಮುಳುವಾಗಿ ಪ್ರಾಣವನ್ನು ಕೂಡ ಕಳ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಇವತ್ತು ಸುಳ್ಳುಗಳನ್ನು ಹೇಳುವುದು ಸಾಮಾನ್ಯ. ಆದರೆ ಈ ಯುವತಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಭಾಗ್ಯಶ್ರೀ ಎನ್ನುವಂತಹ ಓರ್ವ PUC ವಿದ್ಯಾರ್ಥಿ ಇರ್ತಾಳೆ, ಆಕೆ ಕಲಬುರಗಿಯವಳು. ಇತ್ತೀಚೆಗೆ ಏನು PUC ರಿಸಲ್ಟ್ ಬರುತ್ತೆ, ಆಗ 92% ನನಗೆ ಬಂದಿದೆ ಅಂತ ಹೇಳಿ ಮನೆಯಲ್ಲೊಂದು ಸುಳ್ಳು ಹೇಳಿಬಿಡ್ತಾಳೆ. ಇಡೀ ಮನೆಯವರಿಗೆಲ್ಲ ಖುಷಿ ಆಗುತ್ತೆ. ಖುಷಿಯಾಗ ಹಬ್ಬ ನಮ್ಮ ಮಗಳು 92 ಮಾಡಿದ್ರು, ಹಾಗಾದರೆ ನೀಟ್ JEE ಆ ಥರದ ಎಕ್ಸಾಮ್ಗಳನ್ನು ಕಟ್ಬೋದು, ಕೋಚಿಂಗ್ ಕೊಡಿಸ್ಬೋದು ಅಂತೇಳಿ ಮನೆಯವರು ಕೂಡ ಖುಷಿಯಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ ನೀಟ್ ಎಕ್ಸಾಮ್ಗೆ ಕೋಚಿಂಗ್ಗೆ ಕಳಿಸ್ತಾರೆ. ಆದರೆ ನಿಜವಾಗಿಯೂ ಕೂಡ ಭಾಗ್ಯಶ್ರೀ PUCಯನ್ನು ಪಾಸ್ ಆಗಿರಲಿಲ್ಲ. 2 ವಿಷಯದಲ್ಲಿ ಫೇಲ್ ಆಗಿದ್ದು, ಫಿಸಿಕ್ಸ್ ಮತ್ತು ಮ್ಯಾಥ್ಸ್ನಲ್ಲಿ ಫೇಲ್ ಆಗಿದ್ದು. ಅದೇ ಸುಳ್ಳನ್ನು ಮೇಂಟೈನ್ ಮಾಡ್ತಾ ಮಾಡ್ತಾ ನೀಟ್ ಎಕ್ಸಾಮ್ ಕೂಡ ಬರಿತಾಳೆ. ಆಮೇಲೆ ರಿಪೀಟರ್ ಎಕ್ಸಾಮ್ ಏನಿರುತ್ತೆ, ಸಪ್ಲಿಮೆಂಟರಿ ಎಕ್ಸಾಮ್, ಅದನ್ನು ಕೂಡ ಮನೆಯಲ್ಲಿ ಗೊತ್ತಾಗದೆ ಕಟ್ತಾಳೆ. ಕಟ್ಟಾದ್ಮೇಲೆ ಅದರಲ್ಲೂ ಕೂಡ ಮತ್ತೆ ಒಂದು ಸಬ್ಜೆಕ್ಟ್ ಮ್ಯಾಥ್ಸನ್ನು ಫೇಲ್ ಆಗ್ತಾಳೆ, ಫಿಸಿಕ್ಸನ್ನು ಮಾತ್ರ ಪಾಸ್ ಆಗಿರ್ತಾಳೆ. ಆಗ ಆಕೆಗೆ ಅನಿಸುತ್ತೆ, ಫಸ್ಟ್ ಎಕ್ಸಾಮು ಸುಳ್ಳು ಹೇಳಿದ್ದೇನೆ, ಪಾಸ್ ಆಗಲಿಲ್ಲ, 2ನೇ ಎಕ್ಸಾಮ್ ಕೂಡ ಫೇಲ್ ಆಗಿದ್ದೇನೆ, ನೀಟ್ಗೂ ಕೂಡ ಕಳಿಸ್ತಾರೆ, ನನ್ನ ಮನೆಯವರೆಲ್ಲೂ ನೊಂದ್ಕೊಳ್ತಾರೋ, ನನ್ನ ಮೇಲೆ ಏನು ಮಾಡ್ತಾರೋ ಅಂತ ಹೇಳಿಕೊಂಡು ತನ್ನೊಳಗೆ ತಾನೇ ನೊಂದುಕೊಂಡು ಇದೀಗ ಆತ್ಮಹತ್ಯೆನ ಮಾಡ್ಕೊಂಡ್ಬಿಟ್ಟಿದೆ. ಆದರೆ ಸತ್ಯ ಗೊತ್ತಾಗಿದೆ ಯಾವಾಗ ಅಂತ ಹೇಳಿದ್ರೆ, ತನಿಖೆಯ ವೇಳೆಯಲ್ಲಿ ಆಕೆಯ ನಿಜವಾದ ಮಾಸ್ ಕಾರ್ಡ್ ನೋಡಿದಾಗ ಮಾತ್ರ ತಂದೆ ತಾಯಿಗಳಿಗೆ ಗೊತ್ತಾಗಿದೆ. ಅಲ್ಲಿಯ ತನಕ ಬೇರೆ ಯಾವುದಾದ್ರೂ ಕಾರಣ ಇರಬಹುದೇನೋ ಅಂತ ಹೇಳಿ ಪೊಲೀಸರಿಗೆ ದೂರನ್ನ ನೀಡಿದ್ರು. ಅದು ಬಿಟ್ಟರೆ ಈ ಮಾಸ್ ಕಾರ್ಡ್ ಅಂದರೆ ಫೇಲ್ ಆಗಿದ್ದಕ್ಕೆ ಸತ್ತಿದೇನು ಅನ್ನೋದು ಮನೆಯವರಿಗೆ ಗೊತ್ತಿರಲಿಲ್ಲ. ಆದರೆ ಇದೀಗ ಸತ್ಯ ಹೊರ ಬಂದಿದೆ, ಆಕೆ ಫೇಲ್ ಆಗಿದ್ದಕ್ಕೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾಳೆ. ಓಕೆ, ಎಲ್ಲ ಆಯಿತು. ಆದರೆ ಯುವಜನತೆಗೆ ನಾವು ಹೇಳೋದಿಷ್ಟೇ, ಎಕ್ಸಾಮೇ ಜೀವನ ಅಲ್ಲ, ಪರೀಕ್ಷೆ ಅನ್ನೋದು ಜೀವನದ ಒಂದು ಭಾಗ ಅಷ್ಟೇ. ಅದನ್ನು ಬಿಟ್ಟು ಎಷ್ಟೋ ಸಾಧನೆ ಮಾಡಿದವರು ಬಹಳಷ್ಟು ಜನ ಇದ್ದಾರೆ. ಹೆಬ್ಬೆಟ್ಟೊತ್ತುವರು, ಅನಕ್ಷರಸ್ಥರು ಕೂಡ ಆ ಜೀವನದಲ್ಲಿ ಏನೇನೇನೋ ಮಾಡಿದವರಿದ್ದಾರೆ. ಹಾಗಾಗಿ ಪರೀಕ್ಷೆ ಜೀವನದ ಬಹುಮುಖ್ಯ ಅಂಗ ಅಲ್ಲ, ಜಸ್ಟ್ ಅದೊಂದು ಜೀವನಕ್ಕೆ ಸಾಗಿಸುವ ದಾರಿಗೆ ಬೇಕಾಗುವ ಒಂದು ಅಸ್ತ್ರ ಹೊರತು ಜಗತ್ತು ವಿಶಾಲವಾಗಿದೆ. ದಯಮಾಡಿ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಮನೆಯವರಿಗೆ ಏನೇ ಇದ್ರೂ ಕೂಡ ನೇರವಾಗಿ ಹೇಳುವಂತಹ ಒಂದಿಷ್ಟು ಗುಣವನ್ನು ಬೆಳೆಸ್ಕೊಂಡ್ರೆ ನಿಮ್ಮ ಜೀವನ ಬಹಳಷ್ಟು ಖುಷಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾರೆ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಮುಧೋಳದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮನಾಥ್ ಇಂಟರ್ ನ್ಯಾಷನಲ್ CBSE ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮಾಧ್ಯಮ ಸ್ಕೂಲಿನಲ್ಲಿ ಅಡ್ಮಿಷನ್ ಆರಂಭವಾಗಿದೆ. ನುರಿತ ಬೋಧಕರು, ಡಿಜಿಟಲ್ ಕ್ಲಾಸ್ ರೂಮ್, ಸುಸಜ್ಜಿತ ವಿಜ್ಞಾನ, ಗಣಿತ, ಕಂಪ್ಯೂಟರ್ ಲ್ಯಾಬ್ಗಳು, ವಿಶಾಲವಾದ ಆಟದ ಮೈದಾನ, ಸ್ಕೂಲ್ ಬಸ್ ಸೌಲಭ್ಯಗಳಿವೆ. ಇಷ್ಟೇ ಅಲ್ಲದೆ ವಸತಿ ಶಾಲೆಗಳಿಗೆ ಆಯ್ಕೆಯಾಗಲು ಬೇಕಾದ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಸುಂದರ ಪರಿಸರ ಮಕ್ಕಳ ಕಲಿಕೆಗೆ ಮುದ ನೀಡುವಂತಿದೆ. ನರ್ಸರಿಯಿಂದ 10ನೇ ತರಗತಿ ತನಕ ಒಂದೇ ಸೂರಿನಡಿ ಗುಣಮಟ್ಟದ ಶಿಕ್ಷಣ ಕಲಿಯುವ ಅವಕಾಶ ನಿಮ್ಮದಾಗಿಸಿ. ಸತತ 13 ವರ್ಷಗಳಿಂದ SSLCಯಲ್ಲಿ 100% ಫಲಿತಾಂಶ ಬಂದಿದೆ. ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಲಿಕೆಗೂ ಹೆಚ್ಚಿನ ಒತ್ತು ಕೊಡುತ್ತೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.